ನಲ್ಲಿ ಮೂರನೇ ಬಾರಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪುತ್ರನ ಗೆಲುವಿಗಾಗಿ ಮಂಡ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಮಂಡ್ಯದಲ್ಲಿರ್ತಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ದೋಸ್ತಿ ನಾಯಕರ ಜೊತೆಗೆ ಸಮಾಲೋಚನೆ ಕೂಡ ಮಾಡಲಿದ್ದಾರೆ. ಹಾಗೇನೆ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ, ವಿಶ್ವಾಸವನ್ನ ಯಾಚಿಸ್ತಾರೆ. ಯಾಕಂದ್ರೆ ಈ ಒಂದು ಚುನಾವಣೆ, ಮಂಡ್ಯದ ಚುನಾವಣೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಅಂತ ಇಲ್ಲ, ಚಿತ್ರಣ ಬದಲಾಗಿದೆ. ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದ್ರೂ ಕೂಡ ಕಾಂಗ್ರೆಸ್ ಬದ್ಧ ವೈರಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ದೊಡ್ಡ ತಲೆನೋವಾಗಿದೆ. ಮರಿನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್, ಪುತ್ರನ ಗೆಲುವಿಗಾಗಿ ಸಿಎಂ ಪಣ ತೊಟ್ಟಿದ್ದಾರೆ, ಮೂರನೇ ಬಾರಿ ಮಂಡ್ಯಕ್ಕೆ ಭೇಟಿ ಕೊಡ್ತಿದ್ದಾರೆ. ಒಂದ್ ಕಡೆ ಎಲ್ಲೋ ಈ ಚಿತ್ರಣ ಬದಲಾಗಿದೆ, ಮಂಡ್ಯ ಚಿತ್ರಣ. ಸಪೋರ್ಟ್ ಯಾರು ಕೊಡ್ತಾರೆ, ಯಾರು ಕೊಡಲ್ಲ, ಯಾರು ನಿಜವಾಗ್ಲೂ ಬೆಂಬಲಿಸ್ತಾರೆ ಅನ್ನುವಂತ ಒಂದು ಗೊಂದಲ ಕೂಡ ನಿರ್ಮಾಣ ಆಗಿದೆ. ಬಾಯಲ್ಲಿ ಹೇಳೋರು ಬೆಂಬಲಿಸ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಅಥವಾ ನಾವು ನಿಮ್ಮನ್ನ ಸಪೋರ್ಟ್ ಮಾಡಲ್ಲ ಅನ್ನೋರು ನಾಳೆ ಸಪೋರ್ಟ್ ಮಾಡಬಹುದು. ಇಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಯಾವ ರೀತಿ ಪಣ ತೊಟ್ಟಿದ್ದಾರೆ, ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವಂಥದ್ದು? ಹೌದು ಸಬಿತಾ, ಏನು ಮೇಲ್ನೋಟಕ್ಕೆ ಮಂಡ್ಯ ಜೆಡಿಎಸ್ ನ ಭದ್ರಕೋಟೆ ಆಗಿದ್ರು ಕೂಡ ಇದು ಒಂದ್ ರೀತಿ ಪ್ರತಿಷ್ಠೆಯ ಕಣವಾಗಿ ಈಗ ಮಾರ್ಪಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಕುಟುಂಬ ರಾಜಕಾರಣ ಅಂತ ಹೇಳಿ ಸಿಎಂ ಅವರ ವಿರುದ್ಧ ತಿರುಗು ಬಿದ್ದಿರುವಂತದ್ದು. ಜೊತೆಗೆ ಏನು ನಿಖಿಲ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಿದ್ದಾರೆ, ಇವರು ಹೊರಗಿನವರು, ಮಂಡ್ಯದವರಲ್ಲ ಅನ್ನೋದು ಕೂಡ ಒಂದು ಆರೋಪ ಕೇಳಿ ಬರ್ತಿರುವಂತದ್ದು. ಹೀಗಾಗಿ ಸ್ವತಃ ಜೆಡಿಎಸ್ ಪಕ್ಷದಲ್ಲೂ ಕೂಡ ಕೆಲವು ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ರೆ, ಇನ್ನು ದೋಸ್ತಿ ಪಕ್ಷವಾದಂತಹ ಕಾಂಗ್ರೆಸ್ ನಾಯಕರುಗಳು ಕೂಡ ಬಹಿರಂಗವಾಗಿ ಈಗಾಗಲೇ ಸುಮಲತಾ ಅವರ ನಾಮಪತ್ರ ಸಲ್ಲಿಕೆಯಿಂದ ಇರ್ಬೋದು, ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಸುಮಲತಾ ಪರವಾಗಿ ನಿಂತಿದ್ರು. ಹೀಗಾಗಿ ಆ ಪಕ್ಷದ ಏನು ದೋಸ್ತಿ ಪಕ್ಷ, ಈ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋದಿರ್ಬೋದು, ವಿವಿಧ ಸಮುದಾಯದ ಮುಖಂಡರುಗಳನ್ನ ಭೇಟಿ ಮಾಡೋದಿರ್ಬೋದು. ಹೀಗಾಗಿ ಇವತ್ತು ಕೂಡ ಸಿಎಂ ಅವರು ಮತ್ತೆ ಮಂಡ್ಯಕ್ಕೆ ಆಗಮಿಸ್ತಿರುವಂತದ್ದು. ಕಳೆದ ಒಂದು ವಾರದಿಂದ ಮೂರನೇ ಬಾರಿ ಇದು ಬರ್ತಿರುವಂತದ್ದು. ಕಳೆದ 19ನೇ ತಾರೀಕು ಬಂದು ಸಿಎಂ ಅವರು 2 ದಿನಗಳ ಕಾಲ ಮಂಡ್ಯದಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಜೆಡಿಎಸ್ ನಾಯಕರು ಹಾಗೆ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಭೇಟಿಯನ್ನ ಮಾಡಿ ನಿಖಿಲ್ ಗೆಲುವಿಗಾಗಿ ಸಾಕಷ್ಟು ಸಮಾಲೋಚನೆಯನ್ನ ನಡೆಸಿದ್ರು. ಅದಾದ ನಂತರದಲ್ಲಿ ಭಾನುವಾರ ಮತ್ತೆ ಸೋಮವಾರ 2 ದಿನಗಳ ಕಾಲ ಕೂಡ ಮಂಡ್ಯದಲ್ಲೇ ಇದ್ರು. ಭಾನುವಾರ ಬಂದಂತವರು ವಿವಿಧ ಮಂಡ್ಯ ನಗರದ ವಿವಿಧ ಸಮುದಾಯದ ಮುಖಂಡರುಗಳು, ಜೊತೆಗೆ ಹಾಗೆ ಕಾಂಗ್ರೆಸ್ನ ಚುನಾಯಿತ ಜನಪ್ರತಿನಿಧಿಗಳ ಮನೆಗಳಿಗೂ ಕೂಡ ಭೇಟಿ ನೀಡಿದ್ರು. ಇವತ್ತು ಮತ್ತೆ ಕೂಡ ಮಂಡ್ಯಕ್ಕೆ ಆಗಮಿಸ್ತಿರುವಂತಹ ಸಿಎಂ ಅವರು ವಿವಿಧ ನಾಯಕರುಗಳನ್ನ ಭೇಟಿ ಮಾಡಿ ನಿಖಿಲ್ ಪರವಾಗಿ ಶ್ರಮಿಸುವಂತೆ ಮನವಿಯನ್ನ ಕೂಡ ಮಾಡ್ಕೊಳ್ಳಿದ್ದಾರೆ. ಸಬಿತಾ, ಥ್ಯಾಂಕ್ ಯು ಶಶಿಕುಮಾರ್, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.